ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ಈ 19ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಸೊ ಜಾಯ್ನ್ ಆಗಿ ಕಲೀರಿ. ಆಲ್ಮೋಸ್ಟ್ ಕಲಿತ್ರೆ ಮಾರ್ಕೆಟ್ ಈಸಿ ಆಗುತ್ತೆ, ಒನ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್, ಆಲ್ರೆಡಿ ನಾನು ಹೇಳಿದ್ದೀನಿ, ಈ ನ್ಯೂ ಕಾನ್ಸೆಪ್ಟು, ನ್ಯೂ ಥಿಂಗು ಓಲ್ಡ್ ಸ್ಟೂಡೆಂಟ್ಸ್ಗೆ ಡೆಫಿನೆಟ್ಲಾಗಿ ₹2000 ಡಿಸ್ಕೌಂಟ್ ಇದೆ. ನೀವು 2K ಪೇಮೆಂಟ್ ಮಾಡಿ ಜಾಯ್ನ್ ಆಗ್ಬೋದು. ಅದು ಈ 19 ಬ್ಯಾಚೇ ಲಾಸ್ಟ್ ಇರೋದು. ಆದಷ್ಟು ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳಿ. ಲಾಸ್ಟ್ ಬ್ಯಾಚಲ್ಲಿ ತುಂಬ ಜನ ಯೂಸ್ ಮಾಡ್ಕೊಂಡಿದ್ದೀರಾ. ಸೊ ಈ ಬ್ಯಾಚಲ್ಲಿ ಕೂಡ ಮ್ಯಾಕ್ಸಿಮಮ್ ಮೆಂಬರ್ಸ್ ಯೂಸ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಬಿಕಾಸ್ ಪದೇ ಪದೇ ನಾನು ಡಿಸ್ಕೌಂಟ್ ಪ್ರೈಸ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ್ಯಂಡ್ ತುಂಬ ಚೆನ್ನಾಗಿದೆ, ಕಾನ್ಸೆಪ್ಟ್ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಲಾಜಿಕ್ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಸಿಂಪಲ್ ಫಂಡ ಮೋರ್ ದೆನ್ ಎನಫ್ ಟ್ರೇಡ್ ಮಾಡಲಿಕ್ಕೆ ಅನ್ನೋದು ನನ್ನ ಮೈಂಡ್ ಸೆಟ್ಟು. ಅದೇ ಥರನೇ ನಾನು ಕೂಡ ಟ್ರೇಡ್ ಮಾಡೋದು. ಇವತ್ತಿನ ಲಾಜಿಕ್ಕು ಅಷ್ಟೇ, ತುಂಬ ಸಿಂಪಲ್ ಆ್ಯಂಡ್ ಈಸಿ ಲಾಜಿಕ್ಕು. ತುಂಬ ಜನದ್ದು ಮೆಸೇಜ್ಗಳು ಬಂದಿದೆ ಮೊನ್ನೆ ಬ್ಯಾಚ್ ಅಟೆಂಡ್ ಮಾಡಿದವರಲ್ಲಿ. ಎಸ್, ಐ ಅಗ್ರಿ. ನೀವು ಇನ್ನೂ 60 ಡೇಸ್ ನನ್ನ ಜೊತೆ ಇರ್ತೀರಾ, ಸ್ಲೋಲಿ ಇನ್ನೂ ಕಲಿತಾ ಹೋಗ್ತೀರಾ. ಮಾರ್ಕೆಟ್ ಹೇಗೆ ಈಸಿ ಆಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ಸೊ ಇವತ್ತಿಂದು ಅಷ್ಟೇ ಮಾರ್ಕೆಟಲ್ಲಿ ಬಿಗ್ ಗ್ಯಾಪ್ ಅಪ್ ಆಗಿದೆ. ಸೊ ಬಿಗ್ ಗ್ಯಾಪ್ ಅಪ್ ಆದರೂ ಕೂಡ ನಮಗೆ ಮಾರ್ಕೆಟಲ್ಲಿ ಒಂದು ಒಳ್ಳೆ ಮೊಮೆಂಟಮ್ ಕೂಡ ಸಿಕ್ಕಿದೆ. ಇಲ್ಲ ಅಂತ ಹೇಳೋದಿಲ್ಲ. ನಂದು ಆ್ಯಕ್ಚುಲಿ ಇವತ್ತು ನೀವು ನೋಡೋದಾದ್ರೆ P&L ಸ್ವಲ್ಪ ಕಡಿಮೆನೇ ಇದೆ. ಏನಕ್ಕೆ ಕಡಿಮೆ ಇದೆ ಅನ್ನೋದು ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ refresh it. ಸೊ ಇವಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ. ಲೆಟ್ಸ್ ಕ್ಲೋಸ್ ಮಾಡೋಣ. ಬಿಕಾಸ್ ನಾನು ಏನು ಮಿಸ್ಟೇಕ್ ಮಾಡಿದೆ ಏನು ಅನ್ನೋದು ನಿಮಗೆ ಅರ್ಥ ಆಗಬೇಕು. ಇವತ್ತಿಂದು ಲಾಜಿಕಲಿ ಮಿಸ್ಟೇಕ್ ಈಸ್ ವೆರಿ ಸಿಂಪಲ್. ಏನಂದರೆ ನಂದು ಕ್ವಾಂಟಿಟಿ ಮ್ಯಾನೇಜ್ಮೆಂಟಲ್ಲಿ ಮಿಸ್ಟೇಕ್ ಆಗಿದೆ. ನಂದು ರೆಗ್ಯುಲರ್ ಕ್ವಾಂಟಿಟಿಗಿಂತ ಅರ್ಧ ಕ್ವಾಂಟಿಟಿ ಎತ್ಕೊಂಡಿದೆ ಅಷ್ಟೇ. ಓಕೆನಾ? ಸೊ ಕ್ವಾಂಟಿಟೀಸ್ ನಾನು ಲೋಡ್ ಮಾಡಬೇಕಾದ್ರೆ ಝೆರೋದಾದಲ್ಲಿ ಏನು ಮಾಡ್ತೀನಿ, ನಾನು ಕ್ವಾಂಟಿಟಿ ಫಿಕ್ಸ್ ಇಟ್ಟಿರ್ತೀನಿ. ಅದನ್ನು ಮೊನ್ನೆ ಇದರಲ್ಲಿ ಏನೋ ಟೆಸ್ಟ್ ಮಾಡೋಕ್ಕೆ ಹೋಗಿ ಚೆಕ್ ಮಾಡ್ಬೇಕಾದ್ರೆ ಕ್ವಾಂಟಿಟಿ ರೆಡ್ಯೂಸ್ ಮಾಡಿರ್ತೀನಿ. ಸೊ ಹಾಗಾಗಿ ಆ ಕ್ವಾಂಟಿಟಿ ರೆಡ್ಯೂಸ್ ಮಾಡಿದ್ರಿಂದ ಏನಾಗಿದೆ, ಇವತ್ತು ನನಗೆ ಮಾರ್ಕೆಟಲ್ಲಿ ಅದೇ ಕ್ವಾಂಟಿಟಿ ಎಕ್ಸಿಕ್ಯೂಟ್ ಆಗಿದೆ, ನಾನು ನೋಡ್ಕೊಂಡಿಲ್ಲ. ಓಕೆನಾ? ಸೊ ನಾನು ಬೆಳಗ್ಗೆನೆ ಟ್ರೇಡ್ ಎಲ್ಲಿ ಎತ್ಕೊಂಡಿದ್ದೆ ಅಂದರೆ ವೆರಿ ಈಸಿ ಆ್ಯಂಡ್ ಸಿಂಪಲ್ ಟ್ರೇಡು. ಫಸ್ಟ್ 15 ನಿಮಿಷ ಕಳೆದ್ಮೇಲೆ ಮಾರ್ಕೆಟು ನನಗೆ ಈ ಲೆವೆಲಿಗೆ ಬಂತು. ಸೊ ಈ ಲೆವೆಲಿಗೆ ಬರ್ತಿದ್ದಂಗೆ ಗೊತ್ತಿವತ್ತು ಮಾರ್ಕೆಟು ಮ್ಯಾಕ್ಸಿಮಮ್ ಸೈಡ್ ವೇಸ್ ಹೋಗೋ ಚಾನ್ಸಸ್ ಇದೆ ಅನ್ನೋದು ಕೂಡ ಈಸಿಯಾಗಿ ಗೊತ್ತಿತ್ತು. ಸೊ ಹಾಗಾಗಿ ಐ ಜಸ್ಟ್ ವೆಯ್ಟೆಡ್ ಫಾರ್ ದಿಸ್ ಬ್ಲೂ ಲೈನ್ 50% ಲೈನು. ಇಲ್ಲಿಗೆ ಬಂತು ಮಾರ್ಕೆಟು, ಎಂಟ್ರಿ ಕೂಡ ಆದೆ. ಸೊ ಎಂಟ್ರಿ ಆದಮೇಲೆ ಮಾರ್ಕೆಟು ಇಮ್ಮಿಡಿಯೇಟ್ಲಿ ನನಗೊಂದು ಅಪ್ಸೈಡ್ ಸ್ಪೈಕ್ ಕೂಡ ಕೊಡ್ತು. ಓಕೆನಾ? ಸೊ ಸ್ವಲ್ಪ ಹಿಂದ ಮನಿ ತೊಗೊಂಡಿದ್ದೆ, ಅಪ್ಸೈಡ್ ಸ್ಪೈಕ್ ಕೂಡ ಕೊಡ್ತು. ಆಲ್ಮೋಸ್ಟ್ ನನಗೆ ಐ ಜಸ್ಟ್ ಗಾಟ್ ಇಟ್ ನಿಯರ್ಲಿ 7-8 ಪಾಯಿಂಟ್ಸ್ ತೋರಿಸ್ತಿತ್ತು ಮಾರ್ಕೆಟು. ಅಗೇನ್ ಸ್ವಲ್ಪ ರಿಟ್ರೇಸ್ಮೆಂಟ್ ಬಂದು ಅಗೇನ್ ಅಪ್ಸೈಡ್ ಹೋಯಿತು, ಬಟ್ ನಾನು ಹೋಲ್ಡ್ ಮಾಡಲಿಲ್ಲ. ಅಗೇನ್ ಬ್ಯಾಕ್ ಟು ನನಗೆ 10-11 ಪಾಯಿಂಟ್ಸ್ ತೋರಿಸ್ಬೇಕಾದ್ರೆ ನಾನು ಎಕ್ಸಿಟ್ ಆದೆ. ಓಕೆನಾ? ಸೊ ಅದಾದಮೇಲೆ ಮಾರ್ಕೆಟ್ ಅನದರ್ 10-15 ಪಾಯಿಂಟ್ಸ್ ಹೋಗಿದೆ ಬಿಡಿ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ನನಗಿಲ್ಲಿ ಮಿಸ್ಟೇಕ್ ಆಗಿದೆ ಏನಂದರೆ, ನಾನು ಅವಾಗಲೂ ನೋಡ್ಕೊಳ್ಳಿಲ್ಲ. ಬಿಕಾಸ್ ನಾನು ಈ ಟ್ರೇಡ್ ಎಂಟ್ರಿ ಆದಮೇಲೆ ಅಮೌಂಟ್ ಎಷ್ಟಾಗ್ತಿದೆ ಓಡ್ತಿದೆ ಅದೇನೂ ನೋಡೋದಿಲ್ಲ. ಜಸ್ಟ್ ನಾನು ಎಕ್ಸಿಕ್ಯೂಟ್ ಮಾಡಿ ಪಾಯಿಂಟ್ಸ್ಗೆ ವೆಯ್ಟ್ ಮಾಡ್ತಿರ್ತೀನಿ. ಸೊ ಪಾಯಿಂಟ್ಸಲ್ಲಿ ಇಲ್ಲಿ ನಾನು ಎಕ್ಸಿಟ್ ಆದಮೇಲೆ ನೋಡಿದೆ, ನಂದು ಅರ್ಧ ಕ್ವಾಂಟಿಟಿ ಅಷ್ಟೇ ತೊಗೊಂಡಿರೋದು. ಚಲೋ ಮತ್ತೆ ಟ್ರೇಡ್ ಮಾಡೋದು ಬೇಡ ಅಂತ ಐ ಜಸ್ಟ್ ಕ್ಲೋಸಿಂಗ್ ದ ಡೇ. ಬಿಕಾಸ್ ಮಾರ್ಕೆಟ್ ಸೈಡ್ ವೇಸ್ ಇದೆ, ಮತ್ತೆ ಟ್ರೇಡ್ ಮಾಡೋದು ಇಟ್ಸ್ ನಾಟ್ ಎ ಗುಡ್ ಸೈನ್ ಅನ್ನಿಸ್ತು. ಅದಕ್ಕೇ ನಾನು ಕೂಡ ಸುಮ್ಮನಾದೆ. ಓಕೆನಾ? ಸೊ ಇವತ್ತಿನ ಟ್ರೇಡಿನ ಲಾಜಿಕ್ ಕೂಡ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಕ್ಕೆ ಟ್ರೇಡ್ಸ್ ಇವತ್ತು ಎಕ್ಸಿಕ್ಯೂಷನ್ ಮಾಡಿದೆ, ಏನಕ್ಕೆ ಟ್ರೇಡ್ ಇಲ್ಲೇ ತಗೊಂಡೆ, ಎರಡೂ ಕೂಡ ನಿಮಗೆ ಈಸಿಯಾಗಿ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಓಕೆನಾ? ಸೊ ಸಿಂಪಲ್ ಫಂಡ ಇದು. ಇವತ್ತೇನು ಎಕ್ಸ್ಟ್ರಾಡಿನರಿ ಥಿಂಗ್ಸ್ ಅಂತ ಏನೂ ಇರಲ್ಲ ಮಾರ್ಕೆಟಲ್ಲಿ. ಸೊ ಸಿಂಪಲ್ ಲಾಜಿಕ್ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡಿ ನಿಮಗೆ ಈಸಿಯಾಗಿ ಪ್ರಾಫಿಟ್ ಮಾಡ್ಕೊಬೋದು ಅನ್ನೋ ಡೇ ಇವತ್ತು. ಹೋಪ್ ನಿಮಗೆ ಥಿಂಗ್ಸ್ ಆ್ಯಂಡ್ ಲಾಜಿಕ್ ಎರಡೂ ಕೂಡ ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಆಲ್ವೇಸ್ ನಾನು ನಿಮಗೆ ಹೇಳೋದಿಷ್ಟೇ, ಸೊ ಮಾರ್ಕೆಟಲ್ಲಿ ಬಿ ಕಾನ್ಫಿಡೆಂಟ್. ಮಾರ್ಕೆಟಲ್ಲಿ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳಿ. ಕಲಿಯೋವಂಥವ್ರು ನಂದು ಈ ಫ್ರೈಡೇ ಬ್ಯಾಚ್ ಜಾಯ್ನ್ ಆಗಿ ಕಲೀರಿ. ಎಸ್ಪೆಷಲಿ ಓಲ್ಡ್ ಸ್ಟೂಡೆಂಟ್ಸ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಜಾಯ್ನ್ ಆಗಿ ಕಲೀರಿ. ಮೊನ್ನೆ ಸ್ಟೂಡೆಂಟ್ಸು ಕೂಡ ತುಂಬ ಚೆನ್ನಾಗಿದೆ. ಸೊ ಅವ್ರಿಗೂ ಏನಾಗಿದೆ, ಫಸ್ಟ್ಗಿಂತ ಇದು ಸಮ್ ಮೋರ್ ಕಾನ್ಫಿಡೆಂಟ್ ಇದೆ. ಆ್ಯಂಡ್ ಸಮ್ ಮೋರ್ ಲಾಜಿಕ್ಸ್ ಕೂಡ ಅವ್ರಿಗೂ ಕೂಡ ಈಸಿಯಾಗಿ ಅರ್ಥ ಆಗಿದೆ. ಅದು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಯಾವ ಕಾನ್ಫಿಡೆನ್ಸು ಮತ್ತು ಯಾವ ಲಾಜಿಕ್ಸ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಮಾರ್ಕೆಟಲ್ಲಿ. ಸೊ ಎರಡೂ ನಿಮಗೆ ಈಸಿಯಾಗಿ ಗೊತ್ತಾಗಿದೆ ಅಂದರೆ ದೆನ್ ನೋಬಡಿ ಕ್ಯಾನ್ ಸ್ಟಾಪ್ ಯು. ಸೊ ಸಿಂಪಲ್ ಲಾಜಿಕ್ ಅಷ್ಟೇ. ಸೊ ಇವತ್ತಿಂದು ಟ್ರೇಡ್ ಲಾಜಿಕ್, ಟ್ರೇಡಿಂಗ್ ಥಿಂಗ್ಸ್ ಎರಡೂ ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಮತ್ತೊಮ್ಮೆ ಹೇಳ್ತೀನಿ, ಕಲಿಬೇಕು ಅನ್ನೋರು ಡೆಫಿನೆಟಾಗಿ ಈ ಬ್ಯಾಚ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಟ್ರೇಡಿಂಗ್ ಈಸಿ ಆಗುತ್ತೆ. ಓಕೆನಾ? ಇಷ್ಟು ಹೇಳ್ತಾ ಇವತ್ತಿಂದು ಜಾಸ್ತಿ ಏನು ಎಕ್ಸ್ಪ್ಲೈನ್ ಮಾಡಲಿಕ್ಕಿಲ್ಲ. ನನಗೂ ಸ್ವಲ್ಪ ಬೇಜಾರಾಯಿತು ಬಿಕಾಸ್ ಕ್ವಾಂಟಿಟಿ ನೋಡ್ಕೊಳ್ಳಿಲ್ವಲ್ಲ ಅಂತ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ವಾಟ್ ಎವರ್ ಅರ್ನಿಂಗ್ ಈಸ್ ಅರ್ನಿಂಗ್. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.